ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ನೋಡ್ತಾ ಇದ್ದೀನಿ ನಾನು ನಾಳೆ ಬೆಳಗಾವಿಗೆ ಹೋಗ್ತಾ ಇದ್ದೆ. ಯಾಕೆ ಗೊತ್ತಾ ಇದು ಮಾಡಿದ್ದು, ನೀವು ಈ ಕನಕ ಭವನದ ಉದ್ಘಾಟನೆಯನ್ನ ಮಾನ್ಯ ಸಚಿವರಾದಂತ ಬೈತಿ ಸುರೇಶ್ ಅವರು ಉದ್ಘಾಟನೆ ಮಾಡಬೇಕಾಗಿತ್ತು. ಅವರು ನಾಳೆ ಮಾಡಬೇಕಾಗಿತ್ತು. ಅವರು ಬೆಳಗಾವಿ ಅಧಿವೇಶನಕ್ಕೆ ಹೋಗೋ ಉದ್ದೇಶದಿಂದ ಒಂದು ದಿನ ಮುಂಚಿತವಾಗಿ ಬಂದು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಕುರುಬ ಸಂಘದ ಪರವಾಗಿ ಅನಂತ ಧನ್ಯವಾದಗಳನ್ನು ಅದೇ ರೀತಿಯಾಗಿ ನಮ್ಮ ಮುಳಬಾಗಿಲು ಕ್ಷೇತ್ರದ ನೆಚ್ಚಿನ ನಾಯಕರಾದಂತಹ ಸನ್ಮಾನ್ಯ ಆದಿನಾರಾಯಣ ಅವರು ಆಗಮಿಸುತ್ತಾರೆ. ಅವ್ರಿಗೂ ನಾವು ನಮ್ಮ ಸಂಘದ ಪರವಾಗಿ ಆತ್ಮೀಯವಾದಂತ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಾವು ಏನು ಈ ಒಂದು ಭವನಕ್ಕೆ
ಬಹಳ ಸಹಕಾರ ಕೊಟ್ಟು ನಾನು ಇದ್ದಂಗೆ ಎಲ್ಲ ಓಪನ್ ಮಾಡ್ಬೇಕು ಅಂತ ಹೇಳಿ ನಮ್ಮ ಜಿಲ್ಲಾಧಿಕಾರಿಗಳಿಂದ ರವಿ ಸಾಹೇಬರು ಬಹಳ ಉತ್ಸಾಹದಿಂದ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ನಾವು ಸಂಘದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಪೊಲೀಸ್ ಇಲಾಖೆಯ ಸೂಪರಿಂಟೆಂಡೆಂಟ್ ಆದಂತ ಸನ್ಮಾನ್ಯ ನಿಖಿಲ್ ಸಾಹೇಬ್ರವರು ಬಂದರೆ ಅವ್ರಿಗೂ ನಾವು ಆತ್ಮೀಯವಾದಂತ ಸ್ವಾಗತವನ್ನ ಬಯಸ್ತೇವೆ. ಅದೇ ರೀತಿಯಾಗಿ ನಮ್ಮ ಸಿಇಒ ಸಾಹೇಬರು ಬಂದಿದ್ದಾರೆ. ಅವ್ರಿಗೂ ನಾವು ಸಂಘದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇವೆ. ಅದೇ ರೀತಿಯಾಗಿ ಅಡಿಷನಲ್ ಎಸ್ ಪಿ ಅವರು ಬಂದರೆ ಅವ್ರಿಗೂ ನಾವು ಮೋನಿಕಾ ಅವ್ರಿಗೂ ನಾವು ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ದಂಡಾಧಿಕಾರಿಗಳಾದಂತ ಶ್ರೀಮತಿ ಗೀತಾರವರು ಆಗಮಿಸಿದರೆ ಅವ್ರಿಗೂ ನಮ್ಮ ಸಂಘದ ಪರವಾಗಿ ಆತ್ಮೀಯವಾದಂತ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಯುವ ನಾಯಕರಾದಂತ ಕಲ್ಪಲ್ ಪ್ರಕಾಶ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ನಮ್ಮ ಸಂಘದ ಪರವಾಗಿ ಆತ್ಮೀಯವಾದಂತ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಗರಸಭೆಯ ಮಾಜಿ ಅಧ್ಯಕ್ಷರಂತ ಅಮಾನುಲ್ಲಾ ಖಾನ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ನಾವು ಆತ್ಮೀಯವಾದಂತ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೋಮಲ್ ಮಾಜಿ ನಿರ್ದೇಶಕ ರಾಜೇಂದ್ರ ಗೌಡರು ಆಗಮಿಸಿದ್ದಾರೆ. ಅವ್ರಿಗೂ ನಾವು ಆತ್ಮೀಯವಾದಂತ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಕುರುಬ ಸಂಘದ ಅಧ್ಯಕ್ಷ ಅಂತ ಸನ್ಮಾನ್ಯ ತಮ್ಮಳ್ಳಿ ಮುನಿಯಪ್ಪನವರು ಆಗಮಿಸಿದ್ದಾರೆ. ಅವ್ರಿಗೂ ಆತ್ಮೀಯವಾದ ಸ್ವಾಗತವನ್ನ ಬಯಸುತ್ತಾ ಇನ್ನೂ ಅನೇಕ ಹಿರಿಯ ಅದೇ ರೀತಿಯಾಗಿ ಇಂದಿನ ಮಾಜಿ ಸದಸ್ಯರಾದಂತ ರಾಮಲಿಂಗಾರೆಡ್ಡಿ ಅವರು ಆಗಮಿಸಿದ್ದಾರೆ. ಅವ್ರಿಗೂ ನಾವು ಆತ್ಮೀಯವಾದಂತ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅನ್ಯತಾ ಭಾವಿಸಬಾರ್ದು. ಬಹಳ ಹೆಸರು ಯಾರು ಕ್ಷಮಿಸಬೇಕು. ಈಗ ನಗರಸಭೆ ಪುರೋಹಿತರು ಸನ್ಮಾನ್ಯ ಶ್ರೀಧರ್ ಅವರು ಆಗಮಿಸಿದರೆ ಅವ್ರಿಗೂ ನಾವು ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಕಸರಟ್ಪಲ್ಲಿ ವೆಂಕಟರಮಣ್ಣವರು ಆಗಮಿಸಿದರೆ ಅವ್ರಿಗೂ ನಾವು ಆತ್ಮೀಯವಾದಂತ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಮುಳಬಾಲ್ ತಾಲೂಕಿನ ಇಒ ಸಾಹೇಬರು ಆಗಮಿಸಿದ್ದಾರೆ. ಅವ್ರಿಗೂ ನಾವು ನಮ್ಮ ಸಂಘದ ಪರವಾಗಿ ಆತ್ಮೀಯವಾದಂತ ಸ್ವಾಗತವನ್ನು ಬಯಸ್ತಾ, ಅದೇ ರೀತಿಯಾಗಿ ನಮ್ಮ ಸಂಘದ ಎಲ್ಲಾ ಮುಖಂಡರು ಈ ಒಂದು ಸಮಾರಂಭಕ್ಕೆ ಆಗಮಿಸಿ ಈ ಸಮಾರಂಭವನ್ನು ಯಶಸ್ವಿಗೊಳಿಸಿ ಸ್ವಾಗತಿಸುತ್ತಾ ನನ್ನ ಒಂದು ಈ ಅದೇ ರೀತಿಯಾಗಿ ಮಾಜಿ ಹಾಲಿ PND ಬ್ಯಾಂಕ್ ಅಧ್ಯಕ್ಷರಾದ ಸನ್ಮಾನ್ಯ ವೆಂಕಟರೆಡ್ಡಿ ಅವರು ಆಗಮಿಸಿದ್ದಾರೆ. ಅವ್ರಿಗೂ ನಾವು ಆತ್ಮೀಯವಾದಂತ ಸ್ವಾಗತವನ್ನ ಬಯಸುತ್ತಾ CPM ಗೋಪಾಲ್ ಅವರು ಆಗಮಿಸಿದ್ದಾರೆ. ಅದೇ ರೀತಿ ನಮ್ಮ ಯಾಮಣ್ಣವರು ಮುಖಂಡರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಸ್ವಾಗತಿಸ್ತಾ ಈಗ ಮಾನ್ಯ ಸಚಿವರು ಒಂದೆರಡು ಮಾತು ಮಾತಾಡಬೇಕಾಗಿ ಬಯಸ್ತಾರೆ. ನಾಳೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಎಲ್ರಿಗೂ ನಮಸ್ಕಾರ. ಕೋಲಾರ ಜಿಲ್ಲೆಯ ಮುಳಬಾಗಲ ಕ್ಷೇತ್ರದ ಎಲ್ಲ ಜಾತಿ ಜನಾಂಗಗಳ ಪ್ರೀತಿಯ ಸಹೋದರ ಸಹೋದರಿಯರೇ, ವಿಶೇಷವಾಗಿ ಕರ್ನಾಟಕ ರಾಜ್ಯ ಕುರುಬರ ಸಂಘ ರಾಜ್ಯದ ಅಥವಾ ಸ್ಥಳೀಯ ಮುಳಬಾಗಲ ಕುರುಬರ ಸಂಘದ ವತಿಯಿಂದ ಈ ಕನಕ ಭವನದ ಉದ್ಘಾಟನೆಗೆ ಆಗಮಿಸಿರುವಂಥ ಎಲ್ಲ ನನ್ನ ಬಂಧುಗಳೇ, ಈ ಸಂಘದ ಅಧ್ಯಕ್ಷರ, ಉಪಾಧ್ಯಕ್ಷರ, ಪದಾಧಿಕಾರಿಗಳ, ಜಿಲ್ಲಾಧ್ಯಕ್ಷರ ಹಾಗೂ ಮುಳಬಾಗಲ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದಂಥ ಸಹೋದರ ಆದಿನಾರಾಯಣರವರೇ, ಕೋಲಾರ ಜಿಲ್ಲಾಧಿಕಾರಿಗಳೇ, CEO ಅವರೇ, SP ಅವರೇ, ಅಡಿಷನಲ್ SP ಅವರೇ, ತಹಶೀಲ್ದಾರರೇ, CO ಅವರೇ, ನಗರಸಭಾ ಕಮಿಷನರ್ ಅವರೇ, ಎಲ್ಲ ಪತ್ರಿಕಾ ಮಿತ್ರರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಇತರೆ ಎಲ್ಲ ಜನಾಂಗಗಳ ಪ್ರಮುಖ ಮುಖಂಡರು, ಎಲ್ಲ ನನ್ನ ಸಹೋದರ, ದಯವಿಟ್ಟು ಕ್ಷಮಿಸಬೇಕು. ನಾಳೆ ಇದ್ದಂಥ ಕಾರ್ಯಕ್ರಮವನ್ನು ಒಂದು ದಿನ ಪ್ರಿಪೋನ್ ಮಾಡಿದ್ದು ನಾನೇನೆ. ಮತ್ತೆ ನೀವು ಪದಾಧಿಕಾರಿಗಳಿಗೆ ಯಾರು ಬೈಯಕ್ಕೆ ಹೋಗ್ಬೇಡಿ. ನಾನು ನಾಳೆ ಸೋಮವಾರ ದಿವಸ ನಮಗೆ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಪ್ರಾರಂಭ ಆಗೋದ್ರಿಂದ ನಾಳೆನೇ ನಾನು ಮುಖ್ಯಮಂತ್ರಿಗಳೆಲ್ಲ ಬೆಳಗಾವಿಗೆ ಹೋಗುವುದರ ಹೊರತ ನಾಳೆ ಇದ್ದಂಥ ಕಾರ್ಯಕ್ರಮವನ್ನು ಇವತ್ತೇ ನಾವು ಮಾಡ್ಕೊಂಡಿದ್ದೀವಿ. ಇದೇ ಥರ ಸಮಾಜದ ಒಂದು ಒಗ್ಗೂಡಿಕೆ ಇರಬೇಕು. ಬರೀ ಕುರುಬ ಸಮಾಜದಲ್ಲ, ಎಲ್ಲ ಜಾತಿ ಜನಾಂಗಗಳಲ್ಲೂ ಈ ಒಂದು ಒಗ್ಗಟ್ಟಿನ ಏಕತೆ ಬರಬೇಕು.
ಸಮಾಜದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬನು ಯಾವುದೇ ಜಾತಿಯವನಾಗಿ ಎಲ್ರಿಗೂ ಸಂವಿಧಾನ ಒಂದೇ ಅಂತ ಕೊಟ್ಟರು. ಡಾಕ್ಟರ್ BR ಅಂಬೇಡ್ಕರ್ ಬಾಬಾ ಸಾಹೇಬರು ಕೊಟ್ಟಂತಹ ಸಂವಿಧಾನದಿಂದ ಅವರೆಲ್ಲ ಸ್ವಲ್ಪ ತಲೆ ಎತ್ಕೊಂಡು ಓಡಾಡೋ ಅಂತಾಗಿ. ಬಸವಣ್ಣವರು 12ನೇ ಶತಮಾನದಲ್ಲಿ ಸಮಪಾಲು ಸಮಬಾಳು ಅಂತ ಏನು ಹೇಳಿದ್ರು ಅದನ್ನೇ ಪ್ರತಿಪಾದನೆ ಮಾಡಿದ್ದು ಕನಕದಾಸರು 14ನೇ ಶತಮಾನ. ಅದನ್ನೇ 19ನೇ ಶತಮಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ತನ್ನ ಸಂವಿಧಾನದಲ್ಲಿ ಈ ದೇಶದ ಪ್ರತಿಯೊಬ್ಬನು ಒಂದೇ ಅಂತ ಮಾತುಗಳನ್ನ ತನ್ನ ಪುಸ್ತಕದಲ್ಲಿ ಮಾಡಿ ಕಾನೂನು ರಚನೆ ಮಾಡಿದಂತಹ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ. ಆ ಸಂವಿಧಾನ ಇಟ್ಕೊಂಡೆ ಇವತ್ತು ಸಿದ್ದರಾಮಯ್ಯನವರು ಆಡಳಿತ ಮಾಡ್ತಾರೆ. ಸಮಾಜದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಸಮಾಜದಲ್ಲಿ ಹುಟ್ಲಿ, ಒಂದು ಕುರುಬರಾಗ್ಲಿ, SC ಆಗಲಿ, ST ಆಗಲಿ, ಮೇಲ್ವರ್ಗದವನಾಗಲಿ, ಕೆಳವರ್ಗದವನಾಗಲಿ, ಎಲ್ಲರೂ ಮುಸಲ್ಮಾನರಾಗಲಿ, ಕ್ರಿಶ್ಚಿಯನ್ ಆಗಲಿ, ಎಲ್ಲರೂ ಒಂದೇ ಅಂತ ತಿಳ್ಕೊಂಡು ಇವತ್ತು ರಾಜ್ಯಭಾರ ಮಾಡ್ತಾ ಇರುವಂತ ಪಕ್ಷ ಕಾಂಗ್ರೆಸ್ ಪಕ್ಷ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇದನ್ನ ನೀವೆಲ್ಲ ಜ್ಞಾಪಕದಲ್ಲಿ ಇಟ್ಕೋಬೇಕು. ಸಮಾಜ ಒಂದು ಮಾಡ್ಬೇಕು, ನಿಜ. ಎಲ್ಲ ಒಗ್ಗಟ್ಟಾಗಿರ್ಬೇಕು, ನಿಜ. ನೀವು ಒಗ್ಗಟ್ಟಾಗಿದ್ರ ಜೊತೆ ಬೇರೆ ಜನಾಂಗಗಳನ್ನು ನಿಮ್ಮ ಜೊತೆ ತನ್ನ ಜಾತಿಯನ್ನು ಪ್ರೀತಿಸ್ಬೇಕು, ಬೇರೆ ಜಾತಿಯನ್ನ ದ್ವೇಷಿಸ್ಬೇಕು. ಎಲ್ಲರೂ ನಾವು ಒಂದೇ ಅನ್ನೋದೇ ನಿಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಕು. ಭಾಳ ಚೆನ್ನಾಗಿ ಮೇನ್ ರೋಡಲ್ಲಿ ನಿಮ್ಮ ಕನಕ ಭವನವನ್ನು ರಚನೆ ಮಾಡಿದ್ದೀರಿ. ಎತ್ತ ವ್ಯೂ ಐತೆ, ಮುಂದ್ಗಡೆ ಬೆಟ್ಟ ಇದೆ, ಪಕ್ಕದಲ್ಲಿ ಕೆರೆ ಇದೆ, ಕೆರೆ ಅಟ್ಯಾಚ್ ಕಟ್ಟಿದ್ದೀರ, ತಮಗೆ ಗಾಡಿ ಬರ್ತಿದೆ, ಎಲ್ಲ ಚೆನ್ನಾಗೈತಪ್ಪ. ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆದ್ಮೇಲೆ ಎಲ್ಲ ಚೆನ್ನಾಗೈತೆ. ಯಾರು ಕೊಟ್ಟಿದ್ದು 1100 ಅಡಿ 1200 ಅಡಿ ಹಾಕಿದ್ರು ಬೋರ್ವೆಲ್ಲಿ ನೀರು ಸಿಗ್ತಾ ಇರಲಿಲ್ಲ. 1978 ಹೋಗಿವ್ರೆ, 78, 79 ನಮ್ಮ ಅಡಿಷನಲ್ ಎಸ್ ಪಿ ಆಗಿದೆ. ಇದಕ್ಕೆ ಗೊತ್ತಾ ನಿಂಗೆ? ನನಗೆ ಅವಾಗ 5 ವರ್ಷ, ನಾನು 17 ನಾನು 5 ಇಯರ್ಸ್ ನನ್ನ ಅವಾಗಲ್ಲಿ ಹೊಸ ಸಂಖ್ಯೆ ಎಲ್ಲ ಗೊತ್ತಿಲ್ಲ ಇದರಲ್ಲಿ. ಅವಾಗಿಂದಾನು ಕೋಲಾರ ಗೊತ್ತಿರೋಂಥದ್ದು. ಮತ್ತು ನಮ್ಮ ದೊಡ್ಡಪ್ಪನ ಮಗ ಇಲ್ಲೇ ಶ್ರೀನಿವಾಸಪುರ ಎಲ್ದಿರೋದು. ಬಹಳಷ್ಟು ಜನ ನಮ್ಮ ರಿಲೇಟಿವ್ಸು ಫ್ರೆಂಡ್ಸ್ ಎಲ್ಲ ಕತಿ ಬಿಸ್ನಳ್ಳಿ. ಕರೆಕ್ಟ್. ನೀವು MLC ಆಗಿದೆ ಬಂದು ಫಸ್ಟ್ ಗಾರ್ಲೆಂಡ್ ಮಾಡಿ. ಹೌದು, ಕರೆಕ್ಟ್. ಆಮೇಲೆ 1200 ಅಡಿ 1300 ಅಡಿ ಹಾಕಿದ್ರು ನೀರು ಸಿಗ್ತಾ ಇರಲಿಲ್ಲ. ಈ ರಾಜ್ಯದಲ್ಲಿ ಬರಪೀಡಿತ ಜಿಲ್ಲೆ ಅಂತ ಕೋಲಾರನ ಘೋಷಣೆ ಮಾಡಿ. ಆದರೆ ಈಗ 300 ಅಡಿ 400 ಅಡಿ ಗಾಂಧಿನಗರದಲ್ಲಿ 150ರಿಂದ 300 ಯಾರು ಮಾಡಿದ್ರು? ಸಿದ್ದರಾಮಯ್ಯ. ಅದರಿಂದ ಯಾವುದೋ ಒಂದು ಜಾತಿಗೆ ಅನುಕೂಲ ಆಗಿಲ್ಲ. ನಾವು ನೀರು ಕೊಟ್ಟಿವಿ, ಸಾವಿರಾರು ಕೋಟಿ ಯೋಜನೆಗಳಲ್ಲಿ ನಾವು ನೀರು ಕೊಟ್ರಲ್ಲ. ಬರೀ ಒಂದೇ ಜಾತಿಯವರು ಉಪಯೋಗಿಸ್ತಾರ, ಬರೀ 5 ವರ್ಗದವರು ಉಪಯೋಗಿಸ್ತಾರ, ಎಲ್ಲ ಉಪಯೋಗಿಸ್ತಾರೆ. ಯಾರಿಗೂ ಅಡೆತಡೆ. 5 ಯೋಜನೆಗಳು ಕೊಟ್ಟರು ಕರ್ನಾಟಕ ಸರ್ಕಾರ. 60,000 ಕೋಟಿ ರೂಪಾಯಿಗಳು. ಕರೆಂಟ್ ಫ್ರೀ, ಬಸ್ ಫ್ರೀ, ಅಕ್ಕಿ ಫ್ರೀ, ಇವಾಗ ಕಿಟ್ ಬೇರೆ ಫ್ರೀ. ಮತ್ತೆ ಹೆಣ್ಮಕ್ಳಿಗೆ 2 ಸಾವಿರ ಗೃಹಲಕ್ಷ್ಮಿ, ಮನೇಲಿ 2,000 ರೂಪಾಯಿ. ಗಂಡಂದ್ರೆ ಕೇಳೋಂಥ ಅವಶ್ಯಕತೆ ಇಲ್ಲ. ಆರ್ಥಿಕವಾಗಿ ಸಬಲರನ್ನು ಮಾಡಿದ್ದಾರೆ. ಈ ದೇಶದ ಶಕ್ತಿ, ಮಹಿಳಾ ಶಕ್ತಿ ಅನ್ನೋದಕ್ಕೆ ಸಿದ್ದರಾಮಯ್ಯನವರು ಕೊಟ್ಟಂತ ಈ ಸುಂದರವಾದ ಕಾರ್ಯಕ್ರಮಗಳೇ ಕಾರಣ. ಬಹಳ ಜನ ಕೊಟ್ಟವರಿಗೆ ಬಂದ್ಬಿಟ್ಟೈತೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ. ಸಿದ್ದರಾಮಯ್ಯನವರು DK ಶಿವಕುಮಾರ್ ಒಂದೇ ಅಣ್ತಮ್ಮಂದ್ರ ತರ ಇದ್ದಾರೆ. ಆದ್ರೆ ಅವರವರಲ್ಲೇ ತಂದ್ಬಿಟ್ಟು ರಾಜಕಾರಣ ಮಾಡೋಕ್ಕೆ ಬೇರೆ ಹೊರಟವ್ರೆ. ಅದು ಯಾವತ್ತೂ ಸಕ್ಸಸ್ ಆಗಲ್ಲ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಿದ್ದೆ ಅದನ್ನೇ ನಾವು ಫಾಲೋ ಮಾಡುವಂಥ. ಈ BJP ಅವ್ರ ಥರ ಡೋಂಟ್ ಕೇರ್ ಪಕ್ಷ ಅಲ್ಲ. ಆಂತರಿಕ ಪ್ರಜಾಪ್ರಭುತ್ವ ಇರುವಂಥ ಪಕ್ಷ ಈ ದೇಶದಲ್ಲಿದ್ದರೆ ಕಾಂಗ್ರೆಸ್ ಪಕ್ಷ. ಅವ್ರಿಗೆ ಆದ ಕ್ಲೈಮ್ ಮಾಡುವಂಥದ್ದು ಎಲ್ರಿಗೂ ಅಧಿಕಾರ. ಅದರಿಂದ ಇಷ್ಟೇ ಹೇಳಲಿಕ್ಕೆ ಬಯಸ್ತೀನಿ, ಈ ಥರ ನಿಮ್ಮ ಸಂಘಟನೆ ಚೆನ್ನಾಗಿದೆ. ಈ ಥರ ಭವನಗಳು ಮಾಡಿ ದಯವಿಟ್ಟು ದೇವಸ್ಥಾನಗಳು ಕಟ್ಟಕ್ಕೆ ಹೋಗ್ಬೇಡಿ. ನೀವು ಏನಾದರೂ ಬೈಕೊಳ್ಳಿ, ಎಲ್ಲ ಜನಾಂಗಗಳಿಗೆ ಹೇಳೋದು ನಾನು, ಬರೀ ಕುರುಬರಿಗೆ ಮಾತ್ರ ಹೇಳ್ತಾ ಇಲ್ಲ ನಾನು. ಏನಪ್ಪ ಅದೇ ನೀನು ಅದು ಸುಮ್ಮನೆ ದೇವಸ್ಥಾನಗಳು ದುಡ್ಡು ಕೊಡ್ಬೇಡ. ದೇವಸ್ಥಾನಗಳು ದುಡ್ಡು ಕೊಡೋ ಬದಲು ಈ ಥರ ಶಾಲೆಗಳು, ಹಾಸ್ಟೆಲ್ಗಳು, ಚೌಟಿಗಳು ಕಟ್ಟಿದ್ರೆ ಜನಾಂಗಗಳಿಗೂ ಅನುಕೂಲ ಆಗ್ತದೆ, ಮಕ್ಕಳಿಗೂ ಅನುಕೂಲ ಆಗ್ತದೆ. ಆ ಕೆಲಸಗಳನ್ನ ನೀವು ಮಾಡ್ತೀರಿ ಅಂತ ನನಗೆ ನಂಬಿಕೆ ಇದೆ.
ಮುಂದಕ್ಕೆ ಆಗ್ತದೆ. ಎಲ್ಲ ಬಡವ್ರು ಮಾಡ್ಕೊಂಡ್ಲಿ ಬಿಡಿ, ಮಾಡ್ಕೊಂಡು ಬರೀ ಮಾಡಿ ಎಲ್ಲ ಬಡವ್ರು ಮಾಡ್ಕೊತಾರೆ. ಅವ್ರದ್ದೇನೋ ಒಂದು ಡಾಕ್ಯುಮೆಂಟ್ಸ್ ಕೊಡಬೇಕು. ಡಾಕ್ಯುಮೆಂಟ್ ಕೊಟ್ಟಿಲ್ಲ ಅಂತ ನೀವು ಕಳ್ಸಿದ್ರಿ. 15 ಲಕ್ಷ ಏನೋ ಇದೆ ಅಂತ ಇದೆ. ಕೊಟ್ಟಿದ ತಕ್ಷಣ ನೀವು ಇಮಿಡಿಯೇಟ್ ರಿಲೀಸ್ ಮಾಡ್ಬೋದು. ಬೆಳಿಗ್ಗೆ ಕಳಿಸಿದ್ವಿ. ಮಂಡೇ ಎಸ್ಟಿಮೇಟ್ ನಿಮಗೆ ಕೊಟ್ಟರೆ ನಾನು ರಿಲೀಸ್ ಕೊಟ್ಬಿಡಿ, ಸೋಮವಾರ ಮಂಗಳವಾರನೇ ಕೊಟ್ಬಿಡ್ತಾರೆ ದುಡ್ಡು. ಇಷ್ಟು ಮಾತುಗಳನ್ನು ಹೇಳಿ ಯಾವತ್ತು ನಮ್ಮ ಸರ್ಕಾರ ನಮ್ಮ ಅಧಿಕಾರಿಗಳು ನಿಮ್ ಜೊತೆ ಇರ್ತದೆ. ಆಮೇಲೆ ಫಸ್ಟ್ ದುಡ್ಡು ರಿಲೀಸ್ ಮಾಡ್ಸಪ್ಪ, ಕೆರೆ ಅಭಿವೃದ್ಧಿ ಮಾಡೋಣ ಬಿಡಪ್ಪ ಅಧ್ಯಕ್ಷ, ನಿಮಗೆ ಬರುತ್ತೆ ಅದಕ್ಕೆ. ಮಾಡೋಣ, ನನ್ಗೆ ಬರ್ತೈತೆ, ನಾನೇ ಅದರಿಂದ ಇದೇ ತರ ಒಗ್ಗಟ್ಟಾಗಿರಿ. ಜನಾಂಗದ ಜೊತೆ ಬೇರೆ ಜನಾಂಗಗಳು ಅಂತಂಬಂದ ತರ ಜೊತೆ ಬೇರೆ ಜನಾಂಗದವರು ಅವರು ಒಗ್ಗಟ್ಟಾಗಲಿ, ಅವರು ಆರ್ಥಿಕ ಸ್ವಾಯತ್ತತೆ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ಕರೆದು ನನಗೆ ನಿಮ್ಮ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ಅಧಿಕಾರಿ ವರ್ಗದವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸಿ ನಾನು ಮಾತು ಜೈ ಹಿಂದ್, ಜೈ ಕನ್ನಡ.